ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಸಮರ ಮುಂದುವರಿತಾ ಇದೆ. ತಣ್ಣಗಾಗೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಯತ್ನಾಳ ಬಣ ಮಹತ್ವದ ಮೀಟಿಂಗ್ ಮಾಡ್ತಾ ಇದೆ. ಶತಾಯಗತಾಯ ರಾಜ್ಯಾಧ್ಯಕ್ಷರ ಹುದ್ದೆ ಪಡೆಯೋ ಬಗ್ಗೆ ಚರ್ಚೆಯಾಗ್ತಾ ಇದೆ. ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯೋ ಬಗ್ಗೆ ರೆಬಲ್ಸ್ಗೆ ಅನುಮಾನ ಇದೆ. ಹೀಗಾಗಿ ದೆಹಲಿ ಪ್ರವಾಸಕ್ಕೆ ಈಗ ರೆಬಲ್ಸ್ ನಾಯಕರು ನಿರ್ಧಾರ ಮಾಡಿದ್ದು, ಆದಷ್ಟು ಬೇಗ ದೆಹಲಿಗೆ ಹೋಗೋದಕ್ಕೆ ಯತ್ನಾಳ್ ಬಣ ನಿರ್ಧಾರ ಮಾಡಿದೆ. ಮುಂದಿನ ಸಭೆ ದೆಹಲಿಯಲ್ಲೇ ಮಾಡೋದಕ್ಕೆ ರೆಬಲ್ಸ್ ಟೀಮ್ ರೆಡಿಯಾಗಿದೆ. ಅದಾದ ಮೇಲೆ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಯತ್ನಾಳ್ ಬಣ ಪ್ಲಾನ್ ಮಾಡಿಕೊಂಡಿದ್ದು, ಹೈಕಮಾಂಡ್ ಮುಂದೆ ಹಲವು ವಿಚಾರಗಳನ್ನ ಮುಂದಿಡೋದಕ್ಕೆ ನಿರ್ಧರಿಸಿದ್ದಾರೆ. ಯತ್ನಾಳ್ ಬಣದ ಬೇಡಿಕೆ ಏನಂದ್ರೆ, ಯಾರೇ ನಿಲ್ಲಲಿ ಚುನಾವಣೆಯ ಮೂಲಕ ರಾಜ್ಯಾಧ್ಯಕ್ಷರ ಆಯ್ಕೆಯಾಗ್ಲಿ ಅಂತ ವಿಜಯೇಂದ್ರ ಬಣ ಹೇಳುತ್ತೆ. ಅಂಥದ್ದೇನೂ ಬೇಡ, ಹೈಕಮಾಂಡ್ ನಿಂದ ಆಯ್ಕೆಯಾಗಲಿ ಅಂತ ವಿಜಯೇಂದ್ರ ಬಣ ಹೇಳ್ತಾ ಇದೆ. ಆದ್ರೆ ಈಗ ಚುನಾವಣೆ ನಡೆಯೋದ್ರ ಬಗ್ಗೆ ಯತ್ನಾಳ್ ಬಣಕ್ಕೆ ಅನುಮಾನಗಳಿರೋದ್ರಿಂದ ನೇರವಾಗಿ ದೆಹಲಿ ನಾಯಕರನ್ನ ಭೇಟಿಯಾಗಿ ಏನೇನು ಹೇಳಬೇಕು ಅನ್ಕೊಳ್ತಿದ್ದಾರೋ, ಯಾವ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು ಅಂತಿದ್ದಾರೋ ಪ್ರಸ್ತಾಪ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇನ್ನು ಫೈನಲ್ ಚರ್ಚೆ ಹೋಗೋದಕ್ಕೆ ಮುಂಚೆ, ನಾಯಕರನ್ನ ಮೀಟ್ ಆಗೋದಕ್ಕೆ ಮುಂಚೆ ಒಂದು ಫೈನಲ್ ಚರ್ಚೆ ದೆಹಲಿಯಲ್ಲೇ ಕೂತು ಮಾಡೋಣ, ಏನ್ ಮಾತಾಡಬೇಕು, ಏನೇನು ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು ಅಂತ ಅನ್ನೋ ನಿರ್ಧಾರಕ್ಕೆ ರೆಬಲ್ಸ್ ಬಂದಿದ್ದಾರೆ. ಶತಾಯಗತಾಯ ವಿಜಯೇಂದ್ರ ವಿರುದ್ಧ ಕಹಳೆ ಮೊಳಗಿಸ್ತಾ ಇದೆ ಯತ್ನಾಳ್ ಬಣ. ಬೇರೆ ಯಾರಾದ್ರೂ ಆಗ್ಲಿ, ಎಲ್ಲರೂ ಎಲೆಕ್ಷನ್ಗೆ ನಿಂತು ಗೆಲ್ಲಿ ಅಂತ ಯತ್ನಾಳ್ ಬಣ ಹೇಳ್ತಾ ಇದೆ. ವಿಜಯೇಂದ್ರ ಬಣ ಹೇಳ್ತಾ ಇದೆ, ಆಯ್ಕೆಯಾಗ್ಲಿ, ಚುನಾವಣೆ ಬೇಡ ಅಂತ. ಇತ್ತೀಚೆಗಷ್ಟೇ ಸುಧಾಕರ್ ನೇರ ಆರೋಪ ಮಾಡಿ ವಾಗ್ದಾಳಿ ನಡೆಸಿದ್ದನ್ನ ನೀವು ನೆನಪಿಸಿಕೊಳ್ಳಬಹುದು. ನಿನ್ನೆ ರೆಬಲ್ಸ್ ಸಭೆ ಬಳಿಕ ಯತ್ನಾಳ್ ವಾಕ್ಸಮರ ಮುಂದುವರೆದಿದೆ. ಮಾಡು ಇಲ್ಲವೇ ಮಡಿ, ಯುದ್ಧದಲ್ಲಿ ಹಿಂದೆ ಸರಿಯೋದಿಲ್ಲ. ವಿಜಯೇಂದ್ರ ವಿರುದ್ಧ ಜೆಪಿ ನಡ್ಡಾಗೆ ಪತ್ರ ಬರೆದದ್ದು ನಿಜ ಅಂದಿದ್ದಾರೆ. ಬೊಮ್ಮಾಯಿ ಅಶೋಕ್ ಬೆಂಬಲ ಕೊಟ್ಟಿದ್ದಾರೆ ಅಂತ ಯತ್ನಾಳ್ ಹೇಳಿದ್ದು, ಜಿಲ್ಲಾಧ್ಯಕ್ಷರ ಆಯ್ಕೆ ವೇಳೆ ಯಾರನ್ನೂ ವಿಶ್ವಾಸಕ್ಕೆ ಪಡೆದಿಲ್ಲ. ರಾಜ್ಯಾಧ್ಯಕ್ಷ ಆಗೋಕೆ ಏಕಪಕ್ಷೀಯ ನಿರ್ಧಾರ ಅಂತ ಯತ್ನಾಳ್ ಆರೋಪ ಮಾಡ್ತಾ ಇದ್ದು, ಯಡಿಯೂರಪ್ಪ ಬಿಟ್ಟು ಪಕ್ಷ ಅಧಿಕಾರಕ್ಕೆ ಬರೋ ತಾಕತ್ ಇದೆ. ಬಿಜೆಪಿಯ ತಟಸ್ಥ ಬಣದ ನಾಯಕರ ಜೊತೆಯೂ ನಾವು ಚರ್ಚೆ ಮಾಡಿದ್ದೀವಿ. ಈ ಯುದ್ಧದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಅಂತ ಯತ್ನಾಳ್ ಸವಾಲ್ ಹಾಕ್ತಾ ಇದ್ದಾರೆ. ರಾಜ್ಯದಲ್ಲಿ ಏನು ಜಿಲ್ಲಾ ಅಧ್ಯಕ್ಷರ ನೇಮಕಾತಿಯ ಪ್ರಕ್ರಿಯೆ ವ್ಯವಸ್ಥಿತ ರೀತಿಯಲ್ಲಿ ಮಾಡದೆ ಪಕ್ಷದ ಮುಖಂಡರ ಯಾವುದೇ ಅಭಿಪ್ರಾಯ ತೆಗೆದುಕೊಳ್ಳಾರ್ದೇ ಏಕಪಕ್ಷೀಯವಾಗಿ ತಮಗೆ ಬೇಕಾಬಿಟ್ಟಿಯಾಗಿ ಒತ್ತೇನು ಮಾಡ್ತಾ ಇರೋದು ಈಗಾಗಲೇ ನಾವು ಮೊದಲೇ ಅದನ್ನ ಊಹೆ ಮಾಡಿದ್ವಿ. ನೋಡಿ, ನಡ್ಡಾಜಿಯವ್ರಿಗೆ ಪತ್ರ ಬರೆದಂತೂ 100% ಸತ್ಯ. ಯಾವುದೋ ನಮ್ಮ ಹೆಸರನ್ನು ಬಹಿರಂಗ ಪಡಿಸಬೇಡ್ರಿ, ಆಂತರಿಕ ವಿಷಯದಲ್ಲಿ ನಾವು ಇದನ್ನ ಗಂಭೀರವಾಗಿ ತಗೋಬೇಕನ್ನೋದನ್ನ ನಾವು ಬರೆದಿದ್ದೀವಿ ಅನ್ನೋದು ಒಂದು. ಯಾರನ್ನ ತಗೊಂಡ್ರಿ ವಿಶ್ವಾಸಕ್ಕೆ? ನೀವು ಆರ್ ಅಶೋಕ್ ತಗೊಂಡ್ರಿ, ಬೊಮ್ಮಾಯಿ ಅವ್ರು ತಗೊಂಡ್ರಿ, ಸದಾನಂದ ಗೌಡರು ತಗೊಂಡ್ರಿ. ನೋಡ್ರಿ, ಅವ್ರ ಕೇಂದ್ರದವ್ರು ನಾನು ವಿಶ್ವಾಸ ತಗೊಂಡಾರೆಲ್ಲೋ ಬಿಟ್ಟಾರಲ್ಲೋ ನಮ್ಗೆ ಗೊತ್ತಿಲ್ಲ. ನಮ್ಮ ಏನು ಗುಂಪಿನಲ್ಲಿ ನಾವೆಲ್ಲ ಚರ್ಚೆ ಮಾಡಿದ್ದೀವಿ. ರಾಜ್ಯಾಧ್ಯಕ್ಷರ ಚುನಾವಣೆ ಬಂದ್ರೆ ನಾವೊಂದು ಸ್ಪರ್ಧೆಯನ್ನ ನಮ್ಮ ವತಿಯಿಂದ ಯಾರಾದರೂ ತಯಾರು ಮಾಡ್ತೀವಿ ಅಂತೇಳಿ ಇನ್ನು 2 ದಿವಸ ಚರ್ಚೆ ಮಾಡಿ ಯಾರನ್ನ ಅಭ್ಯರ್ಥಿ ಮಾಡಬೇಕನ್ನುವಂತ ಚರ್ಚೆಗೆ ಇನ್ನೂ 2 ದಿವಸದ ಸಮಯವನ್ನು ನಾವು ತೆಗೆದುಕೊಂಡಿದ್ದೀವಿ. ನಾವೆಲ್ಲರೂ ಕೂಡಿ ದೆಹಲಿಯಲ್ಲಿಯೂ ಸಹ ಒಂದು ಸಭೆ ಮಾಡಬೇಕಂತ ನಿರ್ಣಯ ಮಾಡಿದ್ದೀವಿ. ನಮ್ಮ ತಟಸ್ಥತೆ ಏನ್ ಹೇಳ್ತಿದ್ರು ಅವರೆಲ್ಲರ ಜೊತೆಗೆ ಎಲ್ಲರೂ ನಾವು ಚರ್ಚೆ ಮಾಡಿಕೊಂಡು, ಇಲ್ಲ ಒಂದು 2-3 ದಿವಸ ತಡೀರಿ, ಏನು ಹೈಕಮಾಂಡ್ ಏನ್ ನಿರ್ಣಯ ಮಾಡ್ತೈತೆ ಕಾದು ನೋಡೋಣ, ಅಲ್ಲಿಂದ ಮುಂದೆ ಏನು ಹೆಜ್ಜೆ ಇಡಬೇಕು ಅನ್ನೋಂಥ ನಿರ್ಣಯ ಮಾಡಬೇಕನ್ನುವಂತ ಉದ್ದೇಶದಿಂದ ಇವತ್ತು ಚರ್ಚೆ ಮಾಡಿದ್ದೀವಿ. ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗಿದೆ. ಅಲ್ಲಿಯೂ ಏನು ನಮ್ಮ ಎಂಪಿಗಳದಾರೆ, ಕೇಂದ್ರ ಸಚಿವರದಾರೆ, ಎಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಒಂದು ರಾಜ್ಯ ಪದಾಧಿಕಾರಿ ಮಾಡಬೇಕು ಅಂತ ಒಂದು ನಿರ್ಣಯವನ್ನು ನಾವೆಲ್ಲ ಕೂಡಿ ಮಾಡೋರ್ವಿ. ಆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ್ಮ್ಯಾಗ ಪದಾಧಿಕಾರಿಗಳು ಮಾಡಿದ್ದನ್ನು ಯಾರು ಕೇಳಲ್ರಿ. ಒಂದ್ ಸೈಡ್ ಹೊಂಟೈತದ ಗಾಡಿ, ಒಂದು ಕಾಲಿತ್ತು. ಯಡಿಯೂರಪ್ಪ ಬಿಟ್ರೆ ಬಿಜೆಪಿ ಇಲ್ಲ ಅನ್ನೋಂತ ಒಂದು ವಾತಾವರಣ ಸೃಷ್ಟಿ ಮಾಡಿಬಿಟ್ಟಿದ್ರು ರಾಜ್ಯದಾಗ. ಈಗಿಲ್ಲ. ಯಡಿಯೂರಪ್ಪ ಕುಟುಂಬ ಬಿಟ್ಟರು ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಕಟ್ಟಿ 140 ಸೀಟ್ ತರುವಂತ ಶಕ್ತಿ ನಮಗೆಲ್ಲ ಇದೆ. ಸುಧಾಕರ್ ನಮ್ ಜೊತೆಗಿದ್ದಾರೆ. ವಿಶ್ವನಾಥ ನಮ್ ಕಡೆ ಅದಾರಿ.
ಒಂದು ನಿರ್ಣಯ ಮಾಡಿಬಿಟ್ಟಿದ್ದೀವಿ, ಡೂ ಆರ್ ಡೈ. ಇದೊಂದು ಯುದ್ಧವನ್ನ ನಾವು ಹಿಂದೆ ಸರಿ ಪ್ರಶ್ನೆ ಇಲ್ಲ. ವಕ್ಫ್ ಬೋರ್ಡ್ ಅಲ್ಲಿ ನಮಗೇನು ಇವತ್ತು ಯಶಸ್ಸು ಬಹಳ ದೊಡ್ಡ ಮಟ್ಟಕ್ಕೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮತ್ತು ನಮ್ಮ ಪಕ್ಷದ ಅನೇಕ ವರಿಷ್ಠರು ಇದ್ರ ಬಗ್ಗೆ ಎಲ್ಲರೂ ಕೂಡ ಇದಕ್ಕೆ ಮಾರ್ಗದರ್ಶನ ಮಾಡಿದ್ರು. ಮತ್ತು ಕಮಿಟಿ ಮೆಂಬರ್ಸ್ ಶ್ರೀಯುತ ಜಗದಾಂಬಿಕಾ ಪಾಲ್ ಅವರು ತಮ್ಮ ವರದಿಯನ್ನ ಅಂತಿಮಗೊಳಿಸಿಬಿಟ್ಟು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಿಂದ ಮಾನ್ಯ ಕೇಂದ್ರ ಸಚಿವರಿಗೆ ನಿನ್ನೆ, ಪ್ರಧಾನಮಂತ್ರಿಗಳಿಗೆ ಮತ್ತು ಅಮಿತ್ ಶಾ ಜಿ ಅವರಿಗೆ ನಿನ್ನೆ ಪ್ರೆಸೆಂಟೇಷನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಓಂ ಬಿರ್ಲಾ ಸ್ಪೀಕರ್ ಅವರಿಗೆ ಪ್ರೆಸೆಂಟೇಷನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಂಘಗಳು ನಮಗೆ ಸಹಕಾರ ಕೊಟ್ಟಿವೆ. ಮತ್ತು ಎಲ್ಲಾ ಪಕ್ಷದವರು ಅನೇಕ ಮುಖಂಡರುಗಳು ಪಕ್ಷಾತೀತವಾಗೂ ಕೂಡ ಬಂದ್ಬಿಟ್ಟು ನಮಗೆ ಸಹಕಾರ ಕೊಟ್ಟಿರತಕ್ಕಂಥ ಸಂದರ್ಭಗಳು ಕೂಡ ಇದ್ದವು. ಹಾಗಾಗಿ ಇದನ್ನೆಲ್ಲದನ್ನು ಕೂಡ ರೆಕಾರ್ಡ್ಸ್ ತಗೊಂಡು ಹೋಗ್ಬಿಟ್ಟು ಜಗದಾಂಬಿಕಾ ಪಾಲ್ ಅವರ ಮುಂದೆ ನಾವು ಇಟ್ಟಂತ ಸಂದರ್ಭದಲ್ಲಿ ಸುಮಾರು ಗಂಟೆಗಳ ಕಾಲ ನಮ್ಮನ್ನ ಪ್ರಶಂಸೆ ಹೇಳಿ ಮತ್ತು ಕರ್ನಾಟಕ ಇಸ್ ದ ರೋಲ್ ಮಾಡೆಲ್, ವಿ ಆರ್ ಫಾಲೋಯಿಂಗ್ ಯುವರ್ ಮಾಡೆಲ್ ಫಾರ್ ದ ಎಂಟೈರ್ ನೇಷನ್ ಅಂತ ಹೇಳ್ಬಿಟ್ಟು ನಮಗೆ ಪ್ರಶಂಸೆಯನ್ನ ಇಡೀ ತಂಡಕ್ಕೆ ಕೊಟ್ಬಿಟ್ಟು ಅಭಿನಂದನೆಗಳು ಕೂಡ. ಈ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದು ಸಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಾಂಗ್ರೆಸ್ ವಿರುದ್ಧ ಮುಗಿಬೀಳಬೇಕಾದ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಇರುವ ಈ ಸಿಚುವೇಶನ್ ಬಗ್ಗೆ ಬಿಜೆಪಿ ಕಾರ್ಯಕರ್ತರು ಒಂದಿಬ್ಬರನ್ನ ಮಾತನಾಡಿಸಿದಾಗ ಅವ್ರು ಹೇಳ್ತಾ ಇದ್ರು, ಈ ಸಿಚುವೇಶನ್ ಇಂದ ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ ನಮಗೆ ಅಂತ ಅವ್ರು ಮಾತಾಡ್ತಾ ಇದ್ರು. ಬಿಜೆಪಿಯಲ್ಲಿ ಹಂಗಿದ್ದೇ ಪರಿಸ್ಥಿತಿ ಇದೆ ಈಗ. ನೋಡಿ, ಬಿಜೆಪಿ ಈ ಪರಿಸ್ಥಿತಿಯನ್ನು ಕಳೆದ 4-5 ತಿಂಗಳಿಂದ ಎದುರಿಸ್ತಾ ಇದೆ. ಬಹುಶಃ 2023 ಚುನಾವಣೆಯ ಸೋಲಿನ ನಂತರವೇ ಕರ್ನಾಟಕದ ಬಿಜೆಪಿಗೆ ಕಾಯಕಲ್ಪ ಕೊಡೋದು ಹೇಗೆ ಅಂತಕ್ಕಂಥದ್ದು ಹೈಕಮಾಂಡ್ಗೂ ಕೂಡ ಒಂದು ಬಿಸಿ ತುಪ್ಪದ ಪ್ರಶ್ನೆ ಆಗಿತ್ತು. ಹೀಗಾಗಿ ವಿಜೇಂದ್ರ ರಾಜ್ಯಾಧ್ಯಕ್ಷ ನೇಮಕ ಆಗೋದು ಕೂಡ ತಡ ಆಯಿತು. ಆದರೆ ನೇಮಕ ಆದ ನಂತರ ನಾವು ಸತತವಾಗಿ ನೋಡ್ತಾ ಇರ್ತಕ್ಕಂಥದ್ದು ವಿಜೇಂದ್ರ ವಿರುದ್ಧ ಯತ್ನಾಳ್ ತೊಡೆ ತಟ್ಟಿದ್ರು. ಯತ್ನಾಳ್ ಯಾವುದೇ ಕಾರಣಕ್ಕೂ ಕೂಡ ಹೈಕಮಾಂಡ್ ತಿಳಿಸಿ ಹೇಳಿ ಮನವರಿಕೆ ಮಾಡಿದರೂ ಕೂಡ ಯತ್ನಾಳ್ ಬಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕಂದರೆ ಹೈಕಮಾಂಡ್ನ ಒಬ್ಬರು ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಫೋನ್ ಮಾಡಿದರು, ಇಲ್ಲ ನೀವು ವಿಜೇಂದ್ರ ಜೊತೆ ನಾವು ಮಾತುಕತೆಯನ್ನು ನೀವು ಮತ್ತು ಅವರನ್ನು ಎದುರುಗಡೆ ಕೂಡಿಸ್ಕೊಂಡು ಮಾತುಕತೆ ಮಾಡ್ತೀವಿ ಅಂತ. ಆಗ ಯತ್ನಾಳ್ ಹೇಳಿದರು, ಇಲ್ಲ ನೀವೇನು ಕ್ರಮ ತೆಗೆದುಕೊಳ್ಳಿ, ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಿ ಸೂತ್ರಕ್ಕೆ ನಾನು ವಿಜೇಂದ್ರ ಜೊತೆಗೆ ತಯಾರಿಲ್ಲ ಅಂತ. ಆ ಪರಿಸ್ಥಿತಿಯಲ್ಲಿ ಕಳೆದ 2-3 ದಿನಗಳ ಬೆಳವಣಿಗೆಗಳೇನಿವೆ, ಜಿಲ್ಲಾಧ್ಯಕ್ಷರ ನೇಮಕದ ನಂತರ ಡಾಕ್ಟರ್ ಸುಧಾಕರ್ ಬಹಿರಂಗವಾಗಿ ವಿಜೇಂದ್ರದ ಮೇಲೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇವತ್ತಿನ ಕುಮಾರ್ ಬಂಗಾರಪ್ಪ, ಬಸನಗೌಡ ಪಾಟೀಲ್, ಯತ್ನಾಳ್, GM ಸಿದ್ದೇಶ್, ರಮೇಶ್ ಜಾರಕಿಹೊಳಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾವು ಚುನಾವಣೆಗೆ ಸ್ಪರ್ಧಿಸ್ತೀವಿ ಅಂತಕ್ಕಂಥದ್ದನ್ನು ಯತ್ನಾಳ್ರು ಹೇಳ್ತಾ ಇದ್ದಾರೆ. ಸಿಗ್ನಿಫಿಕೆಂಟ್ ಡೆವಲಪ್ಮೆಂಟ್ ಅಂದರೆ ಡಾಕ್ಟರ್ ಸುಧಾಕರ್ ಅವರ ಪತ್ರಿಕಾಗೋಷ್ಠಿ. ಯಾಕಂದರೆ ಸುಧಾಕರ್ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ತುಂಬ ಆತ್ಮೀಯರು ಅನ್ನೋದು ಸ್ಪಷ್ಟ. ಆ ಕಾರಣದಿಂದ ತಟಸ್ಥ ಬಣ ಏನಿದೆ ಅದು ಏನಾದರೂ ವಿಜೇಂದ್ರ ವಿರುದ್ಧ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲುವ ಪ್ರಯತ್ನವನ್ನು ಮಾಡ್ತಿದೆಯಾ ಅಂತಕ್ಕಂಥದ್ದು. ನಾಳೆಯಿಂದ ದಿಲ್ಲಿಯಲ್ಲಿ ಏನು ಸಂಸತ್ ಅಧಿವೇಶನ ಶುರು ಆಗ್ತಾ ಇದೆ, ಅಲ್ಲಿ ಈ ಎಲ್ಲ ಸಂಸದರು ಸೇರಿದಾಗ ಏನು ಚರ್ಚೆ ಆಗುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಇನ್ನೊಂದು ಕಡೆ ಯತ್ನಾಳ್ರು ಕೂಡ ನಾನು ದಿಲ್ಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಆಗ್ತೀನಿ, ಜಗದಂಬಿಕಾ ಪಾಲ್ರನ್ನ ಭೇಟಿ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ವಕ್ಫ್ನ ಚರ್ಚೆ ನಡೆದರೂ ಕೂಡ ಬಿಜೆಪಿಯ ಹೈಕಮಾಂಡ್ ಜೊತೆಗೂ ಕೂಡ ಯತ್ನಾಳ್ರು ಸಂಬಂಧ ಸ್ಥಾಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ ಯತ್ನಾಳ್ರ ಜೊತೆ ನೇರವಾಗಿ ಹೈಕಮಾಂಡ್ನ ಯಾವೊಬ್ಬ ನಾಯಕರು ಕೂಡ ಮಾತನಾಡಿಲ್ಲ. ಅರವಿಂದ್ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಅಮಿತ್ ಶಾ ಭೇಟಿಗೆ ಹೋಗಿದ್ದರೂ ಕೂಡ ಯತ್ನಾಳ್ರ ಭೇಟಿಗೆ ಅಮಿತ್ ಶಾ ಅವಕಾಶವನ್ನು ಕೊಟ್ಟಿರಲಿಲ್ಲ. ಹೀಗಾಗಿ ಈ ಒಂದು ಜಗಳ ಎಲ್ಲಿವರೆಗೆ ಮುಟ್ಟುತ್ತೆ, ರಾಜ್ಯಾಧ್ಯಕ್ಷ ಸ್ಥಾನದ ಯಾಕಂದ್ರೆ ನೋಡಿ, ಈಗ ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆದರೆ ಅದಕ್ಕೆ ವೋಟರ್ಸ್ ಕೂಡ ಹೌದು. ಆ ದೃಷ್ಟಿಯಿಂದ 23 ಹೊಸ ಜಿಲ್ಲಾಧ್ಯಕ್ಷರ ನೇಮಕ ಏನಾಗಿದೆ ಅವ್ರಿಗೆ ವೋಟಿಂಗ್ ಪವರ್ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಈ ಜಗಳ ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ತಾ ಇದೆ. ಹೀಗಿರುವಾಗ ತಟಸ್ಥ ಬಣ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ, ಇಲ್ಲ ಆಗಿದ್ದಾಗಲಿ ಒಂದ್ಸಲ ಚುನಾವಣೆ ನಡಿಬೇಕು ಅಂತಕ್ಕಂಥ ಒತ್ತಡ ಹೇರಿದರೆ ಹೈಕಮಾಂಡ್ ಏನು ಮಾಡುತ್ತೆ? ಯಾಕಂದರೆ ಇಲ್ಲಿಯವರೆಗೆ ಅಮಿತ್ ಶಾ ವಿಜೇಂದ್ರ ಜೊತೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಂತೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಂದ್ ವೇಳೆ ಚುನಾವಣೆಗೆ ಹೋದ್ರೆ ರಿಸಲ್ಟ್ಸ್ ಏನೇ ಬಂದರೂ ಕೂಡ ಯಾರು ಸೋಲಾಗತ್ತೆ ಅವ್ರ ಪಾರ್ಟಿಯಲ್ಲಿ ಇರದೇ ಇರುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ಬೋದು. ಹೀಗಾಗಿ ಬಹುತೇಕ ಅಂತಿಮವಾಗಿ ಲಾಜಿಕಲ್ ಎಂಡ್ ಆಫ್ ದಿಸ್ ಫೈಟ್ ವಿಲ್ ಬಿ ರಾಜ್ಯ ಅಧ್ಯಕ್ಷರ ಚುನಾವಣೆ. ಅಥವಾ ರಾಜ್ಯಾಧ್ಯಕ್ಷರ ಚುನಾವಣೆ ನಡೆಯದೆ ಹೋದ್ರೆ ಹೈಕಮಾಂಡ್
ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ರೈಟ್, ನೋಡೋಣ ದೆಹಲಿಗೆ ಹೋದ ನಂತರದ ಬೆಳವಣಿಗೆಗಳು ಏನೇನ್ ಇರುತ್ತವೆ ಅನ್ನೋದು ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಕೊಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.